ನಮಸ್ಕಾರ ನನ್ನ ಪ್ರೀತಿಯ ಕನ್ನಡ ಜನರಿಗೆ. ಇವತ್ತು ನಮ್ಮ ಮನೆಯಲ್ಲಿ ಏನು ಮಾಡ್ತಿದ್ದೇವೆ ಅಂದರೆ ಹುರುಳಿ ಬೇಳೆ ಸಾರು ನಮ್ಮಮ್ಮ ಮಾಡ್ತಾರೆ, ನೋಡೋಣ ಬನ್ನಿ. ಈಗ ಆಗಲೇ ಎಲ್ಲ ಖಾರವನ್ನು ರುಬ್ಬಿಕೊಂಡಿದ್ದಾರೆ ನೋಡಿ. ಖಾರ ಇದಕ್ಕೆ ಕಾಯಿ, ಅರಿಶಿಣ, 2 ಟೊಮೆಟೊ, 1 ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಇವಾಗ ಒಗ್ಗರಣೆಗೆ ನೋಡಿ, ಒಗ್ಗರಣೆಗೆ ಸಾಸಿವೆ ಕರಿಬೇವೆಲ್ಲ ಹಾಕಬೇಕು ಫ್ರೆಂಡ್ಸ್. ಇದು ತುಂಬ ಹೆಲ್ತಿ ಫುಡ್ಡು, ಏನಂದರೆ ಈ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಏನೂ ಆಗಲ್ಲ, ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಸಿ ಫ್ರೆಂಡ್ಸ್. ಇದು ಸ್ಮೆಲ್ಲು ಕೂಡ ಚೆನ್ನಾಗಿ ಬರ್ತಿದೆ, ಅದು ಫ್ಲೇವರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದ್ಸಲಿ ಮಾಡಿ ಮನೇಲಿ, ತುಂಬ ಹೆಲ್ತಿ ಫುಡ್ ಇದು. ಒಂದು ಕಪ್ ಕಾಯಿ ಹಾಕಿ, 2 ಟೊಮೆಟೊ, 1 ಆನಿಯನ್ ಹಾಕಿ, ಅರಿಶಿನ ಹಾಕಿ, ಉಳ್ಳಿ ಬೇಳೆನ ನೆನೆಸ್ಕೊಳ್ಳಿ 1 ಅವರ್. ಅದಾದಮೇಲೆ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳಿ ಮಿಕ್ಸಿಲಿ. ನೆಕ್ಸ್ಟ್ ಅದನ್ನು ಸಾಸಿವೆ ಕರಿಬೇವೆಲ್ಲ ಹಾಕಿ ಈ ಥರ ಮಾಡಿ ಫ್ರೆಂಡ್ಸ್. ತುಂಬ ಹೆಲ್ತಿ ಫುಡ್ ಇದು ಹೇಳಬೇಕಂದ್ರೆ. ಡೈಜೆಷನ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಏನೇ ಇದ್ದರೂ ವಯಸ್ಸಾದವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮುದ್ದೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ಬಿಡಬೇಕದನ್ನ. ಇದಕ್ಕೆ ಮುದ್ದೆ ಮಾಡಬೇಕು ಫ್ರೆಂಡ್ಸ್. ಮುದ್ದೆ ಜೊತೆ ಕಡಲೆಕಾಳನ್ನ ಅದನ್ನ ಹಂಗೆ ಹುರ್ಕೊಂಡು ತಿಂದರೆ ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹೆಲ್ತಿ ಫುಡ್ಡು ಇದು ಹೇಳಬೇಕಂದ್ರೆ. ಗೈಸ್, ಮೇನ್ ಪಾಯಿಂಟು ಸಾಲ್ಟ್ ಕೂಡ ಹಾಕಬೇಕು ಫ್ರೆಂಡ್ಸ್. ಗೈಸ್, ಇದಕ್ಕೆ ಕಾಂಬಿನೇಷನ್ಗೆ ಕಡಲೆಕಾಳು ನೋಡಿ ಫ್ರೆಂಡ್ಸ್. ಈ ಸಾಂಬಾರ್ ಕಾಂಬಿನೇಷನ್ನೇ ಇದು. ಇದೆಲ್ಲ ಹೆಲ್ತಿ ಫುಡ್ಡು ಗೈಸ್, ಇದನ್ನೆಲ್ಲ ತಿನ್ನಬೇಕು. ನೋಡಿ ಗೈಸ್, ನಮ್ಮ ಅಮ್ಮ ಉರಿತಾ ಇದ್ದಾರೆ ಬಾಣಲಿಲಿ. ನೋಡಿ ಫ್ರೆಂಡ್ಸ್, ಸಾಂಬಾರು ಬೇಯ್ತಾ ಇದೆ. ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಅದು ಇಲ್ಲಿ ನೋಡಿ, ಇದು ಕೂಡ ಬೇಯ್ತಾ ಇದೆ. ಇದಕ್ಕೆ ಯಾವುದೇ ಆಯಿಲ್ ಹಾಕಂಗಿಲ್ಲ, ಹಂಗೆ ಡೀಪ್ ಫ್ರೈ ಮಾಡಬೇಕು ಇದರಲ್ಲಿ ಪ್ಯಾನಲ್ಲಿ. ನೋಡಿ ಫ್ರೆಂಡ್ಸ್, ಹುರಿದಾಯಿತು. ಅದು ಸ್ವಲ್ಪ ಬ್ಲ್ಯಾಕ್ ಥರ ಆದರೆ ಸಾಕು ಫ್ರೆಂಡ್ಸ್. ಅದು ನಮ್ಮ ಉರಿತಾ ಇದ್ದಾರೆ. ಆ ಕಡೆ ಸಾರು ಕುದೀತಾ ಇದೆ. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿದೆ ಫ್ರೆಂಡ್ಸ್ ಸಾಂಬಾರ್ದು.